ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ ಮತ್ತೆ ಶುರುವಾಗುತ್ತಾ ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ? ಸಂಧಾನ ವಿಫಲವಾದ ಬೆನ್ನಲ್ಲೇ ಈಗ ಮತ್ತೆ ಏನಾದ್ರೂ ದಾಳಿಗಳು ಮುಂದುವರಿಯುತ್ತಾ ಅಂತ ಈಗಾಗಲೇ ಹೇಳ್ದಾಗೆ ಇಸ್ರೇಲ್ ನೋಡಿ ಈ ಕದನ ವಿರಾಮದ ಮಧ್ಯೆನೂ ಅಟ್ಯಾಕ್ ಮಾಡಿತ್ತು. ಇದರಿಂದ 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಈಗಾಗಲೇ ಈ ಸಂಧಾನ ಮಾತುಕತೆ ಕೂಡ ವಿಫಲ ಆಗಿರೋದ್ರಿಂದ ಮತ್ತೆ ದಾಳಿ ಮಾಡುವಂತ ಸಾಧ್ಯತೆ ಇದೆ. ಮಾತುಕತೆಯಲ್ಲಿ ಇರಾನ್ ಧೋರಣೆ ನಮಗೆ ಇಷ್ಟ ಆಗಿಲ್ಲ ಅಂತ ಅಮೆರಿಕ ಟೀಮ್ ಹೇಳಿದೆ. ನಾವು ಒಳ್ಳೆಯ ಭಾವನೆಯಿಂದ ಮಾತುಕತೆಗೆ ಬಂದಿದ್ವಿ. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಇರಾನ್ ಕೂಡ ಹೇಳಿತ್ತು, ಮಧ್ಯಪ್ರಾಚ್ಯದ ರಾಯಭಾರಿಗಳು ಯಾರೂ ಕೂಡ ಈ ಸಭೆಗೆ ಬರಬಾರ್ದು, ಯಾಕಂದ್ರೆ ಅವರು ಇಸ್ರೇಲ್ ಪರವಾಗಿ ಮಾತನಾಡ್ತಾರೆ. ಹಾಗಾಗಿ ನಾವು ಇಂಥ ಸಭೆಯಲ್ಲಿ ಭಾಗಿಯಾಗಲ್ಲ ಆ ರೀತಿ ಬಂದ್ರೆ ಅಂತ. ಕೊನೆಗೂ ಕೂಡ ಇರಾನ್ ಕೆಲ ಕಂಡೀಷನ್ಗಳನ್ನ ಹಾಕಿದೆ. ಆ ಕಂಡೀಷನ್ಗಳು ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ಗೆ ಒಪ್ಪಿಗೆ ಆಗಿಲ್ಲ. ಹಾಗಾಗಿ ಈ ಮಾತುಕತೆ ಅಲ್ಲಿಗೆ ಸಕ್ಸಸ್ ಆಗ್ಲಿಲ್ಲ. ಈಗ ಮತ್ತೆ ಇಸ್ರೇಲ್ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಮತ್ತೊಂದ್ ಕಡೆ ಇರಾನ್ ಕೂಡ ಸುಮ್ನಿರುತ್ತಾ, ಬೆಂಡ್ ಆಗುತ್ತಾ? ಇಲ್ಲ, ಅವರು ಕೂಡ ದಾಳಿಗೆ ಪ್ರತಿ ದಾಳಿಯನ್ನ ಮಾಡೇ ಮಾಡ್ತಾರೆ. ಈಗ ಅಲ್ಲಿರುವಂತ ನಾಗರಿಕರಿಗೆ ಮತ್ತಷ್ಟು ಆತಂಕ ಶುರುವಾಗ್ತಾ ಇದೆ, ಎಲ್ಲಿ ಯಾವಾಗ ಅಟ್ಯಾಕ್ ಆಗುತ್ತೋ ಏನೋ ಅಂತ. ಯಾಕೆಂದ್ರೆ ಯುದ್ಧದ ನೀತಿಗಳನ್ನ ಇಲ್ಲಿ ಯಾರೂ ಫಾಲೋ ಮಾಡ್ತಾ ಇಲ್ಲ, ಮಾನವೀಯತೆಗಳನ್ನ ಯಾರೂ ಎತ್ತಿಡಿತಾ ಇಲ್ಲ, ಮಾನವೀಯ ಮೌಲ್ಯಗಳನ್ನ ಮರ್ತು ಹೋಗಿದ್ದಾರೆ. ಆಸ್ಪತ್ರೆಗಳ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ.